ಸಾರಿ ಇವತ್ತೆಲ್ಲರಿಗೂ 20 ನಿಮಿಷಗಳು ಹೊರಟೋಯ್ತು. ಇಂಟರ್ನೆಟ್ಟಲ್ಲಿ ಯೂಟ್ಯೂಬಲ್ಲಿ ಎರರ್ ಬರ್ತಾ, ಅದರಿಂದ ನಿಮ್ಮೆಲ್ಲರಿಗೀಗ ಗೊತ್ತಾಗಿರಬೇಕು. ಎಲ್ಲರಿಗೆ ಕೇಳಿಸ್ತಾ ಇದ್ರೆ ದಯವಿಟ್ಟು ಹೇಳ್ರಿ, ನಮಗೆಲ್ಲ ಆನ್ ಆಗಿದೆ, ಕೇಳಿಸ್ತಿದೆ ಅಂತ ಹೇಳ್ಬಿಟ್ಟು. ಇವತ್ತು ನಾನು ಹಿಂದಿ ಕ್ಲಾಸಲ್ಲಿ ಬಾಬೂರೇನು ಫಸ್ಟ್ ಮುರಳಿಯಲ್ಲಿ ಈ ವರ್ಷದ ಸೀಸನಲ್ಲಿ ವೃತ್ತಿಯಿಂದ ವಾಯುಮಂಡಲ ಮಾಡಿ ಹಾಗೂ ಆಶೀರ್ವಾದ ಕೊಡಿ, ಆಶೀರ್ವಾದ ತಗೊಳ್ಳಿ ಅಂತ 31st ಇಡೀ ವರ್ಷಕ್ಕೆ ಬಾಬೂರೇನು ನಮಗೆ ಹೋಮ್ವರ್ಕ್ ಕೊಟ್ಟರು. ಸಫಲ ಮಾಡಿ ಬಿಲ್ಕುಲ್ ತಂದೆಯನ್ನು ಸಫಲ ಮಾಡೋದರಲ್ಲಿ ಹೆಂಗೆ ಮಾಡಿ ಅವರು ಶಿವಬಾಬುವರ ಸಮಾನ ಆಗಿಬಿಟ್ರು ಅನ್ನೋದನ್ನು ಫಾಲೋ ಫಾದರ್ ಆ್ಯಂಡ್ ಕಾಪಿ ಫಾದರಲ್ಲಿ ಸಫಲ್ ಕರೋ ಸಫಲತಾ ಮೂರ್ತಿಯನ್ನು ಎಲ್ಲವನ್ನ ಸಫಲ ಮಾಡ್ತಾ ಸಫಲತಾ ಮೂರ್ತಿಗಳಾಗಿ ಅಂತ ಏನು ಹೇಳಿದ್ರು. ಅದರ ಜೊತೆಯಲ್ಲಿ ಕಾಪಿ ಫಾದರ್ ಮಾಡೋದ್ರಲ್ಲಿ ನೆಗೆಟಿವ್ ಅನ್ನ ಪಾಸಿಟಿವ್ ಮಾಡೋದ್ರಲ್ಲಿ ಅಪೋಸಿಷನ್ ಅನ್ನ ಮಾಯದ ಎಷ್ಟೇ ಅಪೋಸಿಷನ್ ಯಾವುದೇ ರೂಪದಲ್ಲಿ ಬರಲಿ ಅದನ್ನ ಪೊಸಿಷನಲ್ಲಿ ತರೋದ್ರಲ್ಲಿ ಹೆಂಗೆ ಬಾಬೂರು ಮಾಡಿದ್ರು ಅದನ್ನ ಕಾಪಿ ಮಾಡಿ ಅಂತ ಏನು ಹೇಳಿದ್ರು. ಇವಾಗ ನಾವೆಲ್ಲ ಮೆಜಾರಿಟಿ ಮಕ್ಕಳೇನು ಹೇಳ್ತಾರೆ, ನಾವೆಲ್ಲ ಬ್ರಹ್ಮ ಬಾಬಾ ನೋಡಲಿಲ್ಲ, ಫಾಲೋ ಮಾಡೋದು ಕಾಪಿ ಮಾಡೋದು ಅಷ್ಟು ಈಸಿ ಇಲ್ಲ ಅಂದರೆ ನಾವೀ ದಾದಿಗಳನ್ನು ಪ್ರಕಾಶ್ ವಾಣಿ ದಾದಿ ಇರಲಿ, ಜಾನಕಿ ದಾದಿ ಇದಂತೂ ಕಣ್ಮುಂದೆ ದಾದಿ ಬಂದು ಹೋದ್ರು ನಾವೆಲ್ಲ ನೋಡಿದ್ವಿ. ಗುಲ್ಜಾರ್ ದಾದಿ ಇರಲಿ, ಮಮ್ಮನನ್ನ ಮೆಜಾರಿಟಿ ನೋಡಿಲ್ಲ. ಬಟ್ ಈ ಮಹಾನ್ ಹಸ್ತಿಗಳೇನು ತನ್ನ ಜೀವನವನ್ನ ತಂದೆ ಬ್ರಹ್ಮ ತಂದೆಯನ್ನ ಫಾಲೋ ಫಾದರ್ ಮಾಡ್ತಾ ಕಾಪಿ ಫಾದರ್ ಮಾಡ್ತಾ ತಂದೆಯ ಸಮಾನ ಏನು ಸಂಪನ್ನರಾದರು. ಅದರ ಹಿಂದೆ ಸಮಯ ಸಫಲ ಮಾಡತಕ್ಕಂತಹ ಕಲೆ ಮೂಲ ಮಾತು. ಡೈರೆಕ್ಟ್ ಈಶ್ವರಾರ್ಥವಾಗಿ ನಾವು ಎಲ್ಲವನ್ನ ಸಫಲ ತನುಮನ ಧನ ಎಲ್ಲ ನಿಂದು ಅಂತ ಹೇಳ್ತೀವಿ. ಬಟ್ ಎಷ್ಟು ಸಫಲ ಮಾಡ್ತೀವಿ ಅವರ ಕೆಪಾಸಿಟಿ ಗೊತ್ತು. ಅಷ್ಟೇ ಅಲ್ಲ, ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ವೃತ್ತಿ ದೃಷ್ಟಿಯಲ್ಲಿ ಸ್ಮೃತಿಯಲ್ಲಿ ಯಾವ್ಯಾವ ರೀತಿ ಏನೇನು ಸಫಲ ಮಾಡ್ತಿದ್ದೀವಿ ಅನ್ನೋದು ನಮಗೆ ಅರ್ಥ ಆಗ್ತಿದೆ ನಮ್ಮೆಲ್ಲರಿಗೂ. ಬಟ್ ಈಗ ನಿರಂತರವಾಗಿ ಸಮಯ ಸಫಲ ಮಾಡೋದ್ರಲ್ಲಿ ದಾದಿಗಳು ಹೆಂಗೆ ತನ್ನ ಸಹಜ ಜೀವನ ಯೋಗಿ ಜೀವನ ಆ ಜೀವನ ನಿರಂತರವಾಗಿ ಆ ಲಕ್ಷಣಗಳನ್ನು ಲಕ್ಷಣ ತರೋದ್ರಲ್ಲಿ ಸಫಲರೇನಾದ್ರಲ್ಲ ಅದರ ಹಿಂದೆ ಸೀಕ್ರೆಟ್ ಏನು ಅನ್ನೋದನ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ. ಅಂದರೆ ಬಾಬಾ ಯಾವ ಸೆಕೆಂಡಲ್ಲಿ ಅವ್ರಿಗೆ ಗೊತ್ತಾಯಿತು ನಾನು ಆತ್ಮ ಅನ್ನೋದು, ಅಂತ್ಯದವರೆಗೆ ಬಾಬೂರು ಹೆಂಗೆ ಪುರುಷಾರ್ಥ ಮಾಡಿದ್ರು ಅನ್ನೋ ಮಾತನ್ನ ಅನೇಕ ಸಾರಿ ದಾದಿಗಳೆಲ್ಲ ಹೇಳಿದ್ದಾರೆ. ಅದರಲ್ಲಿ ಗುಲ್ಜಾರ್ ದಾದಿ ಒಂದು ಮಾತು ಹೇಳಿದ್ರು, ಬಾಬಾ ಶರೀರ ಬಿಟ್ಟ ನಂತರ ಒಂದು ಪುಸ್ತಕ ಏನು ಸಿಕ್ತು ಅದರಲ್ಲಿ ಬಾಬೂರು ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ಅನ್ನೋದನ್ನ ತುಂಬ ಸಾರಿ ಬರೆದ್ರು. ಅಷ್ಟೇ ಅಲ್ಲ, ಆ ಯಶೋಧ ಆತ್ಮ ಅವ್ರ ಪತ್ನಿಯಾಗಿ ಯಶೋಧ ಅಂತ ಕರೀಲಿಲ್ಲ. ಯಶೋಧ ಆತ್ಮ, ನಿರ್ಮಲಾತ್ಮ, ಹುಟ್ಟು ಆತ್ಮ, ಆ ನಾರಾಯಣ ಆತ್ಮ, ಎಲ್ಲರೂ ಆತ್ಮ 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 ಅನ್ನೋದನ್ನ ಬರೀತಾ ಪ್ರತಿ ದಿನದ ರಾತ್ರಿ ನಾನು ಆತ್ಮ ರಾಜ, ಸ್ವರಾಜ್ಯ ಅಧಿಕಾರಿ, ಸ್ವಮಾನಧಾರಿ ಅನ್ನೋದನ್ನ ಬಾಬು ಎಷ್ಟು ಆಳವಾಗಿ ಬಹುಕಾಲ ಅಭ್ಯಾಸ ಮಾಡಿರೋದು. ಎವ್ರಿ ಡೇ ತಪ್ಪದೆ ಅವ್ರು ಬರೆದಿರೋ ಡೈರಿಯಲ್ಲಿ ಎಲ್ಲ ಕ್ಲಿಯರ್ ಇತ್ತು ಅಂತ ಹೇಳ್ತಾರೆ. ಬಾಬಾ ಹೇಳೋದಂತೆ, ನಾನು ಆತ್ಮ ರಾಜ, ಹೇ ಮಂತ್ರಿ, ಹೇ ಮುಖ್ಯಮಂತ್ರಿ, ನೀನೇನೇನು ಮಾಡಿದೆ ಹೇಳಿದ್ದೀನ ಹೇಳು. ಹೇ ಬುದ್ಧಿ, ನೀವು ಇನ್ನೊಂದು ಮಂತ್ರಿ, ಹೇ ಸಂಸ್ಕಾರ, ನೀವು ಇನ್ನೊಂದು ಮಂತ್ರಿ. ಇವತ್ತೇನೆಲ್ಲ ನೀವು ನನ್ನ ರಾಜ್ಯದಲ್ಲಿ ಏರಾಪೇರಿ ಮಾಡಿದ್ರಿ ಎಲ್ಲ ಲೆಕ್ಕ ಕೊಡಿ ಅಂತ. ಆಮೇಲೆ ಕರ್ಮೇಂದ್ರಿಯಗಳನ್ನು ಕೇಳ್ತಿದ್ರು, ಹೇ ಕಣ್ಣೆ, ನೀವು ಮೋಸ
ಮಾಡಿಲ್ಲ ತಾನೇ, ಹೆಂಗ ನೋಡಿದೆ ಏನು ಮಾಡಿದೆ, ಕಿವಿ ಮುಖ ಎಲ್ಲ ಇಂದ್ರಿಯಗಳನ್ನ ಲೆಕ್ಕ ತಗೊಳ್ತಾ ಇದ್ರು, ಅದನ್ನೆಲ್ಲ ಬರಿತಿದ್ರು. ಆ ಬರೆದಿರೋ ಡೈರಿ ಅಷ್ಟು ಸ್ಪಷ್ಟವಾಗಿತ್ತು. ಬಾಬಾವರ ಹೇಳಿ ಒಂದೊಂದು ಮಾತನ್ನ ಜೀವನದಲ್ಲಿ ತಗೊಂಡು ಬರಲಿಕ್ಕೆ ಬಾಬಾ ಬೆಳಗ್ಗೆ 11 ಗಂಟೆಗೆ ಮಲ್ಕೊಳ್ಳಿ 2 ಗಂಟೆಗೆ ಎದ್ಬಿಟ್ಟೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಅಷ್ಟೆಲ್ಲ ಸಾಧನೆ ಬ್ರಹ್ಮ ಬಾಬಾ ನಂಬರ್ 1 ಆತ್ಮ ಆಗಿದ್ರು ಅವರು ಬಿಟ್ಟಿಲ್ಲ, ಪುರುಷಾರ್ಥ ಬಿಡಲಿಲ್ಲ. ನಾನು ಪರಮಾತ್ಮನಿಗೆ ರಥ ಆಗ್ಬಿಟ್ಟಿದ್ದೀನಿ, ಶಿವಬಾಬುರೆಲ್ಲ ನನಗೆ ಮಾಡಿಸ್ಬಿಡ್ತಾರೆ, ಬಾಬುರೆಲ್ಲ ನನಗೆ ಕೊಟ್ಬಿಡ್ತಾರೆ, ಭವಿಷ್ಯ ಡಿಕ್ಲೇರ್ ಆದ್ರೂ ದಾದಿಯವರು ಏನು ಹೇಳಿದಂದ್ರೆ, ಅವರು ಕೃಷ್ಣನ ಆತ್ಮ ಗೊತ್ತಿದ್ದು ನಾನು ಕೃಷ್ಣ ಬಿಡು ಶಿವಬಾಬಾ ಹೇಳಿದ್ದಾರೆ ಕೊಟ್ಬಿಡ್ತಾರೆ ಅಂತ ನೆಗ್ಲೆಕ್ಟ್ ಮಾಡಲಿಲ್ಲ. ಬಟ್ ಆ ಸ್ವರೂಪದಲ್ಲಿ ಬರಲಿಕ್ಕೆ ತಂದೆಯ ಸಮಾನ, ಶಿವಬಾಬು ಸಮಾನ. ತನ್ನ ದಿನರಾತ್ರಿಯ ಪುರುಷಾರ್ಥ ಪ್ರತಿ ಒಂದು ಕ್ಷಣ ಅವರು ಆ ಸ್ವರೂಪದಲ್ಲಿ ಒಂದು ಸಾರಿ ಸ್ಥಿತ ಆದಮೇಲೆ ಕೆಳಗಡೆ ಬರಲೇ ಇಲ್ಲ. ಇದು ಸೀಕ್ರೆಟ್, ಅವರ ಸಮಯದ ಸಫಲತೆಯ ಸೀಕ್ರೆಟ್ ಯಾವುದು? ಆ ಸ್ಥಿತಿಯಲ್ಲಿ ಇದ್ಮೇಲೆ ಇಡೀ ಜೀವನ ಬರೀ ಕೊಡೋದರಲ್ಲಿ ಸಫಲ ಮಾಡಿದ್ರು. ಬಾಬೂರು ಮುರಳಿ ಸೆ ಪ್ಯಾರ್ ಮನ ಮುರಳೀಧರ್ ಸೆ ಪ್ಯಾರ್. ಇಡೀ ದಿನ ಅಪ್ಪನಿ ಗೋಡ್ತು ನಶಾ ಛೆ. ಮಕ್ಕಳು ಬರ್ತಿದ್ರು ವಿಧಾನ ಮಾಡಲಿಕ್ಕೆ ಅಂದರೆ ಮಕ್ಕಳಿಗೆ ಎಲ್ಲ ಖಜಾನೆಗಳನ್ನು ಕೊಡೋದ್ರಲ್ಲಿ, ಅದು ಜ್ಞಾನ ಇರಲಿ, ಅದು ಸ್ನೇಹ ಇರಲಿ, ಅದು ಶಕ್ತಿ ಇರಲಿ, ಪ್ರೀತಿ ಇರಲಿ, ಎಲ್ಲ ಬಾಬೂರು ತನ್ನ ಸಮಯ ಹಂಗೆ ಸಫಲ ಮಾಡಿದ್ರು. ಹಂಗೆ ದಾದಿಗಳು ಈಕ್ವಲಿ, ದಾದಿಗಳೆಲ್ಲರ ಈ ಪುರುಷಾರ್ಥದ ಸಫಲತೆಯ ಹಿಂದೆ ಏನು ರಹಸ್ಯಪ್ಪ ಅಂತಂದರೆ, ಇವರೆಲ್ಲರಲ್ಲಿ ಒಂದು ಕಾಮನ್ ಬಹಳ ಸಮೀಪವಾಗಿ ನಾವೆಲ್ಲರೂ ನೋಡಿರೋದೇನೆಂದರೆ, ದಾದಿಗಳು ಯಾವ ಕ್ಷಣ ಸೇವೆ ಇಲ್ಲ, ಈಗ ಯಾರೋ ಮೀಟ್ ಮಾಡಕ್ಕೆ ಬಂದರು, ಏನೋ ಪ್ರೋಗ್ರಾಮ್ ಇತ್ತು, ಯಾವುದೋ ಸೇವೆ ಇತ್ತು, ಅದಾದ ತಕ್ಷಣ ಅವ್ರ ಕೈಯಲ್ಲಿ ಮುರಳಿ ನೋಡಿದ್ರು. ಅಂಡ್ ಅದರಲ್ಲಿ ಸ್ಪೆಷಲಿ ಜಾನಕಿ ದಾದಿ ಬರೀ 1 ವರ್ಷ ಲೇಟಾಗಿ ಬಂದಿದ್ದು. ನಾನು ಲೇಟಾಗಿ ಬಂದ್ಬಿಟ್ಟಿದ್ದೀನಿ ಬಾಬಾ, ನಾನು ಏನು ಮಾಡಬೇಕಂದ್ರೆ ಬಾಬಾ ಹತ್ರ ಮುರಳಿ ಕೊಡು ಅಂದರೆ ಅವರಿಂದ ಜಾಸ್ತಿ ಡೈಲಿ ಮುರಳಿ ಇಡೀ ದಿನದ ಅಧ್ಯಯನ ಅದನ್ನು ಮಾಡ್ತಾ ಅವರು ಆ ಜ್ಞಾನದ ಖಜಾನೆಯಲ್ಲಿ ಪ್ರವೀಣರಾಗೋದಂದ್ರೆ, ಜ್ಞಾನ ಪಡಾಯಿಯನ್ನು 4 ಸಬ್ಜೆಕ್ಟ್ಸ್. ಬಾಬುವ್ರ ಮೇಲೆ ಅಷ್ಟು ಜಿಗ್ರಿ ಪ್ರೀತಿ ಇತ್ತು. ಬಾಬುವರ ಒಂದೊಂದು ಮಹಾವಾಕ್ಯವನ್ನ ತಿಳ್ಕೊಂಡು, ಜ್ಞಾನ ಅಂದ್ರೆ ಸಮಜ್ ತಿಳುವಳಿಕೆ ಅಲ್ಲ, ಅದು ತಿಳ್ಕೊಂಡು ಅದನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಸಮಯ ಸಫಲ ಮಾಡೋದು. ಅಂಡ್ ಸಮಯ ಸಫಲ ಮಾಡೋದು ಹೆಂಗ್ ಮಾಡಿದ್ರು ಅಂದ್ರೆ, ಅದು ಅನ್ಯರಿಗೆ ತುಂಬೋದನ್ನೇ ತನ್ನಲ್ಲಿ ತಂದುಕೊಳ್ಳೋದು. ಜಿತನ ದೇಂಗೆ ದೇನ ಮಾನ ಲೇನ, ದೇನ ಲೇನ ಕರ್ದಿಯ. ಯಾಕೆಂದ್ರೆ ಇಡೀ ದಿನ ಯಾರು ಬಂದ್ರೆ ಅವ್ರಿಗೆ ಕೊಡ್ತಾ ಇರೋದು, ಯಾರು ಇಲ್ಲ ಅಂದ್ರೆ ಸ್ಟಡಿ, ಯಾರು ಇಲ್ಲ ಅಂದ್ರೆ ಗಂಟೆ ಗಂಟೆ ಬಾಬು ರೂಮಲ್ಲಿ ತನ್ನ ಏಕಾಂತದ ತಪಸ್ಸಿನ ಸಾಧನೆಯಲ್ಲಿ ಕಳೆದು. ಈಗ ಯಾಕೆ ಆಗ್ತಿಲ್ಲ? ಎಲ್ಲರಲ್ಲಿ, ಎಲ್ಲ ಬ್ರಾಹ್ಮಣ ಕುಲಭೂಷಣರಲ್ಲಿ ಈ ಪುರುಷಾರ್ಥ ಈಗ ಯಾಕೆ ಆಗ್ತಿಲ್ಲ? 2 ಮಾತು. ಒಂದು ಮೇಜರ್ ಅಟ್ರಾಕ್ಷನ್, ಎಲ್ಲರ ಕೈಯಲ್ಲಿ ಮೊಬೈಲ್ ಬಂದ್ಬಿಟ್ಟು ದಾದಿಗಳು ಯಾವ ಸಾಧನೆಗಳ ಆಧಾರ ತಗೊಳ್ಳಿಲ್ಲ. ಅವರು ಸಾಧನೆ ಕೊಡ್ತೀವಿ ಅಂದ್ರೆ ನಮಗೆ ಬೇಕಾಗಿಲ್ಲ ಅಂದ್ರೆ, ಸಾಧನೆಗಳ ಡೈವರ್ಷನ್ಸ್ ಇಲ್ಲ. ಇನ್ನೊಂದು, ಒಬ್ಬರದೊಬ್ಬರು ಜನ್ಮಯಿ ಅವ್ರಿವ್ರ ಮಾತಲ್ಲಿ, ಅವ್ರಿವ್ರ ಕಥೆಗಳಲ್ಲಿ ಅವ್ರು ಒಂದು ಕ್ಷಣನೂ ವೇಸ್ಟ್ ಮಾಡಲಿಲ್ಲ. ಅವರು ಏನಿದ್ರು ಜ್ಞಾನ ಯೋಗದಲ್ಲಿ ಮತ್ತೆ ಸೇವೆಯಲ್ಲಿ ಜೀವನ ಸಫಲ ಮಾಡೋದು. ಸೇವೆನೂ ಏನ್ ಸೇವೆ ಅಂದ್ರೆ ಬರೀ ಭಾಷಣ ಮಾಡೋದು, ಜ್ಞಾನ ಹೇಳೋದಲ್ಲ. ಜ್ಞಾನ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಅವರ ಅನುಭವನ ಅನ್ಯರಿಗೆ ಹಂಚ್ತಾ ಹೋದ್ರು. ನಾನು ಏನು ಶಕ್ತಿಗಳನ್ನ ಬಾಬುರಲ್ಲಿ ತುಂಬಿಕೊಂಡು ಆ ಶಕ್ತಿ
ಪ್ರೀತಿಯನ್ನ ಅನ್ಯರಿಗೆ ತುಂಬ್ತಾ ಹೋದ್ರು. ಯಾಕೆಂದ್ರೆ ಜ್ಞಾನ ಅಷ್ಟು ವಿಶಾಲವಾಗಿ, ಅಷ್ಟು ಸಂಪನ್ನವಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ದಾದಿಗೆ ಈಗ ಫಸ್ಟ್ ಬಾಬುವರು ಮಧುಬನದಿಂದ ದಾದಿಗೆ ಕಳಿಸಿದ್ರು ಲಂಡನ್ಗೆ. ದಾದಿಗೆ ಭಾಷೆ ಬರಲ್ಲ. ಬಾಬನಿಗೆ ಒಂದು ಅವ್ರು ಇಲ್ಲ ಅನ್ನಲಿಲ್ಲ. ಬಾಬನ್ ಕೇಳಿದ್ರು ಅಲ್ಲೋಗಿ ಏನ್ ಮಾಡ್ಲಿ ಅಂತ. ಬಾಬಾ ಹೇಳಿದ್ರು ನೀನು ಮಧುಬನ ಮಾಡ್ಬೇಕಲ್ಲಿ ಅಂತ. ಸೊ ಅಂದಾಗ ಹೋದ್ಮೇಲೆ ಅವರಿಗೆ ಈ ಭಾಷೆ ಹೊರಗಡೆ ಏನು ಸೇವೆ ಮಾಡೋಕ್ಕಾಗಲ್ಲ ಅಂದ್ರೆ ಸುದೇಶ್ ಬೇನ್ ಜಯಂತಿ ಬೇನ್ ಕಳಿಸೋದು ಸೇವೆಗೆ ಇವ್ರು ಕೂತ್ಕೊಂಡು ತಪಸ್ಸು ಕಿಚನ್ನಲ್ಲಿ ಅವರಿಬ್ಬರು ಬರೋಷ್ಟೊತ್ತಿಗೆ ಮನೆಯಲ್ಲೆಲ್ಲ ಕೆಲಸ ಮಾಡಿ ಅಡುಗೆ ಮಾಡಿ ಅಷ್ಟು ಪ್ರೀತಿಯಿಂದ ಆ ಭೋಜನದಲ್ಲಿ ಅಷ್ಟು ಬಲ ತುಂಬಿದ್ರು. ಯಾರೆಲ್ಲ ಅವಾಗ ಬಂದ್ರು ಅವರೆಲ್ಲ ವಾಯ್ಸ್ ಕ್ವಾಲಿಟಿ ಆತ್ಮಗಳು ಬಂದರು. ಆ ಭೋಜನದಲ್ಲಿ ಅಷ್ಟು ಪ್ರೀತಿ, ಅಷ್ಟು ಶಕ್ತಿ, ಬಾಬನ ಅಗಾಧವಾದ ಪ್ರೀತಿಯನ್ನ ಅದರಲ್ಲಿ ತುಂಬಿಬಿಟ್ರು. ಯಾರು ಊಟ ಮಾಡಿದ್ರು, ಯಾರ ಪ್ರಸಾದ ತಿಂದ್ರು, ಅವ್ರು ಪರ್ಮನೆಂಟ್ ಬಾಬು ಮಕ್ಕಳು ಅದಕ್ಕೆ ಕ್ವಾಲಿಟಿ ಮಕ್ಕಳಾದ್ರು. ಹೋಗಿದ್ದು ಬೇರೆ 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 ದೇಶಗಳಲ್ಲಿ ಹೋಗಿ ಸೇವೆ ಮಾಡೋರಾದ್ರು. ನೀವು ಯೋಚನೆ ಮಾಡಿ, ಒಂದು ಭೋಜನದ ತಾಕತ್ತು. ದಾದಿಯವ್ರ ಕೆಲಸನೇ ಬಹಳ ವರ್ಷಗಳ ಕಾಲ ಎಲ್ಲರಿಗೆ ಇವತ್ತು ಥರ್ಸ್ಡೇಸ್ ದಾದಿನೇ ಭೋಗ ಮಾಡಿ, ದಾದಿ ಭೋಗ ಇಟ್ಟು ಎಲ್ಲ ಮಾಡ್ತಾ ಇದ್ರು. ಯಾಕೆಂದ್ರೆ ಅವಾಗ ಬರೋರೆಲ್ಲ ಕೆಲವರೆಲ್ಲ ಇಂಗ್ಲೀಷಲ್ಲಿ ಬಂದರು, ಹಿಂದಿಯಲ್ಲಿ ಬಂದವರಿಗೆ ಮಾತ್ರ ದಾದಿ ಸ್ವಲ್ಪ ಹೇಳೋರು, ಇನ್ನೆಲ್ಲ ನೀವು ಮಾಡಿ ಅಂತ ಹೇಳ್ಬಿಟ್ಟು ಅಕ್ಕಂದ್ರೆ ಇರೋ ಇಬ್ಬರಿದ್ರು, ಅವ್ರಿಗೆ ಬಿಟ್ಟರು, ಇನ್ನು ತಾನೇ ಈ ಕಾರ್ಯ ಮಾಡಿದ್ರು. ಇರೋವೇನು ಹೇಳ್ತಿದ್ರು, ದಾದಿ ನೋಡಿ ಒಂದು ಅನ್ನಿಸ್ತಿತ್ತು, ಇಷ್ಟು ದೊಡ್ಡ ದಾದಿ ಇಲ್ಲಿ ಬಂದು ಬರೀ ಕಿಚನ್ ಸೇವೆ ಮಾಡಿ ದಾದಿ ಇಷ್ಟೆಲ್ಲ ಸೇವೆ ಗದ್ದಿ ಮಾಡ್ತಿದ್ದಾರೆ. ಅದು ಎಷ್ಟು ದೊಡ್ಡ ಪ್ರೇರಣೆ ನಮಗೆ ಸಿಕ್ತಂತಂದ್ರೆ ಅದು ಬಾಯಿಂದ ನಾವು ವರ್ಣನೆ ಮಾಡೋಕ್ಕಾಗಲ್ಲ. ಅಷ್ಟು ನಿರಂಕಾರಿಯಾಗಿ ಮಾಡ್ತಿದ್ರು. ಆ್ಯಂಡ್ ಯಾವಾಗಲೇ ಕೂತ್ರೆ ಅಷ್ಟು ಪ್ರೀತಿಯಿಂದ. ಅಂದರೆ ನಾವು ಈ ವಿಷಯದಲ್ಲಿ ಸಮಯ ಸಫಲ ಮಾಡೋದೇನಿದೆ, ತನ್ನ ಸ್ವ ಕಲ್ಯಾಣ ಇಲ್ಲ ಅನ್ಯರ ಕಲ್ಯಾಣದಲ್ಲಿ ನಾವು ಎಷ್ಟಿದು ಟೈಮ್ ಕೊಡ್ತಿದ್ದೀವಿ. ಇನ್ನೊಂದು, ನಾನು ಹೃದಯ ಪುಷ್ಪ ದಾದಿ ಜೊತೆ ಪೂನಾ ಹೋದಾಗ ಅಲ್ಲಿ 3-4 ಜನ ಮಾತೇ ಬಂದರು ಮೀಟ್ ಮಾಡಿದ್ದಾರೆ. ಅವ್ರು ಹೇಳ್ತಿದ್ರು, ದಾದಿ ಜಾನಕಿ ದಾದಿ ಜಾಸ್ತಿ ಟೈಮ್ ಪೂನಾ ಸೇವೆಯಲ್ಲಿ ಇದ್ರಲ್ಲ, ದಾದಿ ಇರೋವರೆಗೂ ನಮಗೆ ಡೈಲಿ ನಿತ್ಯ ಹೊಸ ಮಾತುಗಳು, ಹೊಸ ಜ್ಞಾನದ ಪಾಯಿಂಟ್ಸು, ಮತ್ತೆ ಅಷ್ಟು ಡೀಪ್ ಆಗಿ ಅಷ್ಟು ಚೆನ್ನಾಗಿ ಬಾಬುರ ಪಾಯಿಂಟ್ಸ್ ಹೇಳ್ತಿದ್ರು. ಅದು ಎಲ್ಲಿಂದ ದಾದಿಗೆ ಅಷ್ಟೊಂದು ಚಿಂತನೆ, ಅಷ್ಟೊಂದು ಪಾಯಿಂಟ್ಸು, ಅಷ್ಟು ಆಳವಾಗಿ ಅದು ನಮಗೆ ಅರ್ಥ ಆಗುತ್ತೆ, ನಮ್ಗೆ ಅರ್ಥ ಆಗಲ್ಲ ಅಂತ. ಅದರ ಸೀಕ್ರೆಟ್ ಏನಂತಂದರೆ, ದಾದಿನ ಯಾರಾದರೂ ಕೇಳಿದ್ರೆ ವಿಚಾರ ಸಾಗರ ಮಾತಾಡ ನಮಗೆಲ್ಲ ನಡೆಯಲ್ಲ, ನಾವೇನು ಮಾಡಬೇಕು, ಹೆಂಗೆ ಮುಂದುವರಿಬೇಕಂದ್ರೆ ದಾದಿ ಸಿಂಪಲ್ಲಾಗಿ ಹೇಳೋರು. ಮುರಳಿ 10 ಸಾರಿ ಓದಂದ್ರೆ ಯಾರು ಓದಲ್ಲ ಅಂತ ದಾದಿ ಗೊತ್ತಿತ್ತು. ಮುರಳಿಯಲ್ಲಿ ಒಂದು 10 ಪಾಯಿಂಟ್ಸ್ ತೆಗೀರಿ, 10 ಪಾಯಿಂಟ್ಸನ್ನು ಇಡೀ ದಿನದಲ್ಲಿ 10 ಸಾರಿ ಓದ್ರಿ. 10 ಸಾರಿ ಓದ್ರಿ. ಇನ್ನೊಬ್ಬರಿಗೆ ಹೇಳಿದ್ರಂತೆ, ನೀನು ಪ್ರತಿದಿನದ ಪಾಯಿಂಟ್ಸ್ 10 ಪಾಯಿಂಟ್ಸ್ ತೆಗಿ, 8 ದಿನ ಈ ಪಾಯಿಂಟ್ಸ್ ಎಲ್ಲ ತೆಗೆದು 8ನೇ ದಿನ ಎಲ್ಲ ಪಾಯಿಂಟ್ಸನ್ನು ಹೇಳು. 8 ದಿನ ಅಂದರೆ 80 ಪಾಯಿಂಟ್ ಆಯಿತು. 80 ಪಾಯಿಂಟ್ ಡೈಲಿ 10 ಪಾಯಿಂಟಲ್ಲಿ ಇನ್ನೊಂದು 5-10 ಪಾಯಿಂಟ್ ಆದರೂ ಸೇರಿಸ್ತಿರೋ ವಿಚಾರ ಮಂಥನ ಮಾಡಿ. ಈಗ 10 ಸಾರಿ 10 ಪಾಯಿಂಟ್ ಓದಿದಾಗ ನಿಮ್ಗಂತೂ ಮಾತುಗಳು ನೆನಪು ಬರುತ್ತೆ. ಅದೇ ಎಲ್ಲವನ್ನ 8ನೇ ದಿವಸ ಹೇಳಿದ್ರೆ ನಿಮ್ಗೊಂದು ಭಾಷಣ ಆಯ್ತಾ ಇಲ್ವಾ? ಹಂಗೆ ದಾದಿ ಎಲ್ಲರನ್ನ ಜ್ಞಾನದ ಆಳದಲ್ಲಿ, ಜ್ಞಾನದ ವಿಶಾಲತೆಯಲ್ಲಿ ಹೋಗೋದಕ್ಕೆ ಪ್ರೇರಣೆ ಕೊಟ್ಟು, ಶಕ್ತಿ ಕೊಟ್ಟು ಮುಂದುವರಿಸಿದ್ರು. ಸಮಯ ಸಫಲ ಮಾಡೋದು ಹೇಳಿಕೊಟ್ರು. ಇವಾಗ ಮುರಳಿಗೆ ಓದ್ಕೊಂಡು ತಿರ್ಗಾ 10 ಸಾರಿ ರಿವೈಸ್ ಮಾಡಿಕೊಂಡು ಸೇವೆ ಮಾಡ್ಕೊಂಡು ಮಾಡೋಕ್ಕೆ ಅವ್ರಿಗೆ ಇನ್ನೊಂದು ಯೋಚನೆ ಮಾಡೋಕ್ಕೆ ಪುಸ್ತಕ ಸಿಗಲ್ಲ. ಈ 10 ಪಾಯಿಂಟ್ ನಾನು ನೆನ್ಪಿಟ್ಕೋಬೇಕು ಸಂಜೆ ಒಳಗಡೆ. 10 ಪಾಯಿಂಟ್ ಒಳಗೆ 10 ಪಾಯಿಂಟ್ ಸೇರಿಸ್ಬೇಕಂತಂದ್ರೆ ಸ್ವಲ್ಪ ವಿಚಾರ ಮಾಡ್ತಾರೋ ಇಲ್ವೋ ಯಾರಾದರೂ ಅವರು? ಅವಾಗ ಬೇರೆ ಪಾಯಿಂಟ್ಸಿಗೆ ಚಾನ್ಸ್ ಇದೆಯಾ ಬುದ್ಧಿ ಒಳಗಡೆ? ಬುದ್ಧಿಯನ್ನ, ಮನಸ್ಸು ಬುದ್ಧಿಯನ್ನ ಸ್ವಚ್ಛ ಮಾಡುವ
ವಿಧಾನ, ಮನನ ಚಿಂತನೆ ಮಾಡಲಿಕ್ಕೆ ಎಷ್ಟು ಸುಲಭವಾದ ಯುಕ್ತಿ ಹೇಳ್ಕೊಟ್ರು. ಆಮೇಲೆ ನ್ಯಾಚುರಲಿ ಇದ್ರ ಕನೆಕ್ಟೆಡ್ ಏನು, ಇದು ಹೆಂಗೆ, ಯಾಕೆ, ಇದು ಹೆಂಗೆ ಅನ್ನೋದು ಮತ್ತೆ ಚಿಂತನೆ ನಡೆಯುತ್ತೋ ಇಲ್ವೋ ಆ ಜ್ಞಾನದ ವಿಶಾಲತೆಯಲ್ಲಿ. ಅವಾಗ ಹೊಸ ಹೊಸ ಪಾಯಿಂಟ್ಸ್ ಬಂತು ನಿಮಗೆ. ಜ್ಞಾನವನ್ನ ಈ ಬೋರಿಂಗು ಏನಾಗದೆ ಓದಕ್ಕಾಗುತ್ತಾ ಅನ್ನೋ ಪ್ರಶ್ನೆ ಇಲ್ಲಲ್ಲ. ಅಂದ್ರೆ ಪ್ರತಿ ಆತ್ಮನಿಗೆ ಅವ್ರು ಎಷ್ಟೇ ಹೋಪ್ಲೆಸ್ ಇದ್ರೂ ದಾದಿ ಯಾವುದೇ ಆತ್ಮನನ್ನ ಅಯ್ಯೋ ಇವ್ರೇನಕ್ಕೂ ಇಲ್ಲ ಅನ್ನೋದು ಸಂಕಲ್ಪ ಸ್ವಪ್ನದಲ್ಲಿನೂ ಅವ್ರು ಯಾರ ಜೊತೆ ಹಂಗೆ ನಡ್ಕೊಳ್ಳಿಲ್ಲ, ಯಾರನ್ನೂ ಹಂಗೆ ನೋಡ್ಲಿಲ್ಲ. ಎಲ್ಲರಲ್ಲಿ ಹೋಪ್ ಇಟ್ಕೊಂಡು ನಡೆದ್ರು. ವಿರವೇನು ಹೇಳ್ತಿದ್ರು, ಒಬ್ಬ ಅಕ್ಕ ನಾನು ಬರಲ್ಲ ಇನ್ನು ಅಂತ ಬಿಟ್ಟು ಹೊರಟೋದ್ರೆ ದಾದಿಗೆ ಹೇಳೇ ಹೋದ್ರು ಮುಖದ ಮೇಲೆ, ನಾನು ಹೋಗ್ತಾ ಇದ್ದೀನಿ, ದಾದಿ ಹೇಳಿದಂತೆ ನೀನು ಬಿಡ್ಬೋದು, ಬಟ್ ನಾನು ನಿನ್ನನ್ನು ಬಿಡಲ್ಲ, ನೀನು ಬಾಬನ ಹತ್ರ ವಾಪಸ್ ಬರಲೇಬೇಕು. 25 ವರ್ಷಗಳ ಕಾಲ ಇದೆ. ಯಾರಿಗಾದ್ರೂ ಶುಭ ಭಾವನೆ ಇಟ್ಟರೆ ಸ್ವಲ್ಪ ಸಮಯ, ಒಂದೆರಡು ಸಮಯ, 2 ತಿಂಗಳು 3 ತಿಂಗಳು ಇರ್ತೀವಿ, ಆಮೇಲೆ ಬಿಟ್ಟ. ದಾದಿ 25 ಇಯರ್ಸ್ ಅವ್ರ ಶುಭ ಭಾವನೆ ಬಿಡಲಿಲ್ಲ. 25ನೇ ವರ್ಷ ಆ ಅಕ್ಕ ಬಂದು ಹೇಳಿದಂತೆ, ದಾದಿ ನೋಡು ನಿಮ್ಮ ಮುಂದೆ ನಾನು ಇದ್ದೀನಿ, ಅಟ್ಲಾಸ್ ನೀವು ಶುಭ ಭಾವನೆ ಕೆಲಸ ಮಾಡ್ತೀನಿ ನೋಡು ಅಂದ್ರೆ ಸಹಿತ ಪಂಚಿ. ಯಾವುದೇ ಆತ್ಮನನ್ನ ಮುಂದುವರಿಸ್ಬೇಕಂತಂದ್ರೆ ಅವ್ರ ಪ್ರತಿ ಸ್ವಲ್ಪನೂ ನೆಗೆಟಿವಿಟಿ ಇರಂಗಿಲ್ಲ. ದಾದಿಯವರು ಹೇಳದಂತೆ ಏನೇ ಎಂಥದೇ ಘರ್ಷಣೆ ಬರಲಿ ಪರಸ್ಪರ, ಬಟ್ ಅವ್ರ ಬಗ್ಗೆ ಇಂಪ್ರೆಷನ್ ಇಟ್ಕೋಬೇಕು. ಮನಸ್ಸಲ್ಲಿ ನೀವು ಇಟ್ಕೊಂಡ್ಬಿಟ್ರೆ ನಿಮ್ಮ ಮನಸ್ಸಿನ ಭಾವನೆ ಅವರಿಗೆ ಮುಟ್ಟುತ್ತೆ, ಅವ್ರು ಮುಂದುವರಿಯಕ್ಕಾಗಲ್ಲ. ಅದಕ್ಕೆ ಎಲ್ಲರ ಪ್ರತಿ ಶುಭ ಭಾವನೆ, ಶುಭ ಕಾಮನೆಯ ಜೊತೆಗೆ ಅವರ ಪ್ರತಿ ನಿಸ್ವಾರ್ಥ ಸ್ನೇಹದ ಭಾವನೆ, ಶಕ್ತಿ ತುಂಬುವ ಭಾವನೆ, ಕಲ್ಯಾಣದ ಭಾವನೆ, ಕ್ಷಮೆಯ ಭಾವನೆ, ದಯೆಯ ಭಾವನೆ, ಈ ಭಿನ್ನ ಭಿನ್ನ ಭಾವನೆಗಳನ್ನಿಟ್ಟು ಆತ್ಮಗಳನ್ನ ಮೇಲೆತ್ತತಕ್ಕಂಥ ಕೆಲಸ ನೀವು ಮಾಡಿ. ಇಲ್ಲಾಂದ್ರೆ ಹೆಂಗಾಗುತ್ತೆ? ಸಾಧ್ಯ ಇಲ್ಲಲ್ಲ, ಅದೆಲ್ಲ ನಾವು ಮಾಡಕ್ಕಾಗ. ರಿಯಲ್ ಸೇವೆ ಇದು. ಬಾಬಾ 31st ಇದು ಕ್ಲಿಯರ್ ಹೇಳಿದ್ದಾರೆ. ಆ್ಯಂಡ್ ವೃತ್ತಿಸೆ ವಾಯುಮಂಡಲ ಬನಾವ್ ಅನ್ನೋ ಮಾತನ್ನು ಇದೇ ಹೇಳಿದ್ದಾರೆ. ನಿಮ್ಮ ಸಂಕಲ್ಪದಲ್ಲಿ ಯಾರ ಪ್ರತಿನೂ ನೆಗೆಟಿವ್ ಇರಲಿಲ್ಲ, ವ್ಯರ್ಥ ಸಂಕಲ್ಪಗಳಿರಂಗಿಲ್ಲ. ಇವ್ರು ಹಿಂಗೆ ಇದು ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಹೇಳ್ತಾರೆ, ಬಾಬಾ ನೀನು ಹೇಳ್ತೀಯ ನೆಗೆಟಿವ್ ಇಡೋದಕ್ಕೂಡ್ದು ಅಂತ, ನೋಡು ಅವ್ರು ಹಿಂಗಿದ್ದಾರೆ ನೀನು ನೋಡಲ್ಲ ಅಂತಂದ್ರೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ನೋಡ್ತೀನಿ, ಹೌದು ನೀವು ಹೇಳೋದು ಕರೆಕ್ಟೇ, ಅವ್ರು ಹಂಗೇನೆ. ಆದರೆ ಬಾಬಾಗೆ ಗೊತ್ತಿದೆ ಆ ಮಗು ಹಂಗೇನೆ ಅಂತ. ಆದರೆ ನೀವು ಆ ನೆಗೆಟಿವ್ ಭಾವನೆ ಇಟ್ಕೊಳ್ಳದೆ ಅವರ ಪ್ರತಿ ಸಹಯೋಗದ ಭಾವನೆ, ಶಕ್ತಿ ತುಂಬುವ ಭಾವನೆ, ದಯಾಭಾವ ಇಟ್ಕೊಂಡು ಮುಂದುವರಿಸ್ರಿ. ಅದು ಆತ್ಮನಿಗೆ ಅಷ್ಟು ಬಲ ಕೊಡುತ್ತೆ, ಅವ್ರು ಚೇಂಜ್ ಆಗ್ಬಿಡುತ್ತೆ. ದೊಡ್ಡದಾದಿ ಇದು ಬೇಕಾದಷ್ಟು ಇಂಥದ್ರಲ್ಲಿ ಎಕ್ಸಾಂಪಲ್. ದೊಡ್ಡದಾದಿ ಎದುರುಗಡೆ ಬಂದು ಎಂತೆಲ್ಲದೋ ಮಾತು ಹೇಳ್ಬಿಟ್ರೆ ದಾದಿ ಅಂಥವ್ರಿಗೂ ನೋಡಿ ಬಂದು ಮಧ್ಯಾಹ್ನ ಊಟ ಮಾಡೋ ನನ್ನ ಜೊತೆ ಅನ್ನೋದು. ಅವರು ಒಂದು ಸ್ವಲ್ಪನೂ ಅವರ ಭಾವನೆಗಳಲ್ಲಿ ಅವ್ರ ಬಗ್ಗೆ ಏನೂ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಿತ್ತು. ಅವ್ರು ಬಂದು ಸರೆಂಡರ್ ಆಗ್ತಿರ್ತಿತ್ತು. ದಾದಿ ನಾನು ನನಗೆಲ್ಲ ಅನ್ಬಾರ್ದಾಗಿತ್ತು, ನಾನು ಅಂದ್ಬಿಟ್ಟೆ, ಕ್ಷಮಿಸ್ಬಿಡಿ ಅಂದ್ರೆ ದಯಾಭಾವ, ಕ್ಷಮಾ ಭಾವ ಏನಿದೆ ಪ್ರತಿಯೊಂದು ಆತ್ಮನ ಪಾರ್ಟ್. ಎಲ್ಲರಲ್ಲಿ ನಿರ್ಬಲತೆಗಳಿದೆ, ಪಾಪ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ ಬಿಡ್ಲಿಕ್ಕೇನು. ಆ ಸೂಕ್ಷ್ಮ ಅನುಕಂಪ ಇದೆಯಲ್ಲ, ಅದು ಎಲ್ಲರ ಕಲ್ಲನ್ನು ಕರಗಿಸ್ಬಿಡುತ್ತೆ. ಸೊ ನಿರಂತರದ ಪಾಸಿಟಿವ್ ಸಕಾರಾತ್ಮಕ ಭಾವನೆಗಳು, ಯಾವ ಭಾವನೆಗಳಲ್ಲಿ ಪವಿತ್ರತೆ ಶುದ್ಧತೆ ಇದೆ, ಯಾವ ಭಾವನೆಗಳಲ್ಲಿ ನಿಸ್ವಾರ್ಥ ಸ್ನೇಹ ಇದೆ, ದಯೆ ಇದೆ, ಕ್ಷಮೆ ಇದೆ, ಆ ಭಾವನೆ ಏನ್ ಬೇಕಂದ್ರೂ ಮ್ಯಾಜಿಕ್ ಮಾಡಬೇಕು. ವರ್ತಮಾನ
ಭಾವನೆಗಳ ಅಗತ್ಯ ಇದೆ ಜಗತ್ತಿಗೆ. ನಮಗೆ ಇಡೀ ದಿನ ಈಗ ಆ ಥರ ಸಮಯ ಸಫಲ ಮಾಡ್ತಾ, ಜ್ಞಾನ ಧನ ಸಫಲ ಮಾಡ್ತಾ, ನಮಗೆ ಬಾಬುರೇನು ಶಕ್ತಿಗಳನ್ನು ಗುಣಗಳನ್ನು ಕೊಟ್ಟಿದ್ದಾರೆ ಸ್ವಕಲ್ಯಾಣ ವಿಶ್ವ ಕಲ್ಯಾಣಕ್ಕೆ. ಇದನ್ನೆಲ್ಲ ನಾವು ಮಾಡ್ಬೇಕಂತಂದ್ರೆ ನಮಗೆ ಈಗ ಏನ್ ಬೇಕು? ನಮಗೆ ಒಂದು ಸ್ವಲ್ಪನೂ ನಮ್ಮ ಮನಸ್ಸು ಬುದ್ಧಿಯನ್ನ ಡೈವರ್ಷನ್. ವಾಟ್ಸ್ಆ್ಯಪ್ ಇಡೀ ದಿನ ಇಂಟರ್ನೆಟ್ ಇಡೀ ದಿನ ಫ್ರೀಯಾಗಿ ಕೂತಿದ್ದೀವಿ, ಟೈಮ್ ಇದೆ, ಅದು ನೋಡು ಇದು ನೋಡು, ಆ ಸಮಾಚಾರ ಈ ಸಮಾಚಾರ, ಇದರಲ್ಲಿ ದಯವಿಟ್ಟು ನಿಮ್ಮ ಬುದ್ಧಿಯನ್ನು ಬಿಡಬೇಡಿ. ಏನಾಗುತ್ತೆ ಸೃಷ್ಟಿಯಲ್ಲಿ ಅನ್ನೋದನ್ನ ಬಾಬುವರು ಹೇಳಿದ್ದಾರೆ. ಇಲ್ಲ ಇಡೀ ದಿನದಲ್ಲಿ ಒಂದು ಹಾಫ್ ಅನ್ ಅವರ್ ನೀವು ಟೈಮ್ ಇಟ್ಕೊಳ್ಳಿ. ಹೊರಗೆ ಜಗತ್ತಲ್ಲಿ ಏನು ಗೊತ್ತಾಗುತ್ತೆ? ಬೆಳಗ್ಗೆ ಒಂದು 10 ಮಿನಿಟ್ಸ್, ಮಧ್ಯಾಹ್ನ 10 ಮಿನಿಟ್ಸ್, ಸಂಜೆ 10 ಮಿನಿಟ್ಸ್, ಹಾಫ್ ಅನ್ ಅವರಲ್ಲಿ. ಇನ್ನು ಬೇರೆ ಟೈಮ್ ಆ 10 ಮಿನಿಟ್ಸು ಏನು ಸೇವಾರ್ಥವಾಗಿ ನೀವು ನೋಡಿದ್ರೆ ಫಿನಿಶ್ ಆಯಿತು. ಇನ್ಫಾರ್ಮೇಷನ್ ಅವಶ್ಯಕ, ದೇಶದಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗಬೇಕು ಆಯಿತು. ಬಟ್ ಆದರೆ ನಮಗೆ ಬೇರೆ ಸಮಾಚಾರದಿಂದ ಅಗತ್ಯ ಇಲ್ಲ, ಬೇರೆ ಎಲ್ಲ ಗಿಡಿಗಳೆಲ್ಲ ಕೇಳೋ ಅಗತ್ಯ ಇಲ್ಲ, ನೋಡೋ ಅಗತ್ಯ ಇಲ್ಲ. ಯಾಕೆಂದರೆ ಅದು ಮನಸ್ಸು ಬುದ್ಧಿಯನ್ನ ಡೈವರ್ಷನ್ನಲ್ಲಿ ತಗೊಂಡ್ಬಿಟ್ರೆ, ಅದರದೇ ವ್ಯರ್ಥ ಸಂಕಲ್ಪ, ಅದರದೇ ಹೆಚ್ಚು ಕಡಿಮೆಗಳು ನಡೆದ್ಬಿಟ್ರೆ ನಮ್ಮ ಸಮಯದ ಜೊತೆ ಸಂಕಲ್ಪ ಶ್ವಾಸದ ಖಜಾನೆನೂ ವೇಸ್ಟ್ ಆಗುತ್ತೆ. ಸಮಯ ವೇಸ್ಟ್ ಮಾಡೋದ್ರಿಂದ ಹೊರೆ, ತಲೆ ಮೇಲೆ ಹೊರೆ ಬರ್ತದೆ. ಸೊ ಒಂದು ಸಮಯ, ಸಂಗಮ ಯುಗದ ಸಮಯ, ಯಾವ ಸಮಯದಲ್ಲಿ ಬಾಬಾ ನಮ್ಮ ಪ್ರಾಣದಾತ, ಜೀವದಾತ, ನನಗೆ ಎಲ್ಲ ಈ ಜೀವನದ ಪ್ರಾಪ್ತಿಗಳು ಯೋಗಿ ಜೀವನ ವರದಾನದಲ್ಲಿ ಏನು ಕೊಟ್ಟಿದ್ದಾರೆ, ಈ ಸಮಯ ಏನಿದೆ, ಈ ಜ್ಞಾನ ಗುಣ ಶಕ್ತಿಗಳ ಖಜಾನೆ ಏನಿದೆ, ಇದು ವಿಶ್ವ ಸೇವೆ ಕೊಟ್ಟಿರೋದು. ಅದನ್ನು ಬೇರೆಯವರಿಗೆ ಕೊಡೋದ್ರಲ್ಲಿ ತಾನು ತುಂಬಿಕೊಂಡ್ರೆ ತಾನೇ ನೀವು ಕೊಡೋದು. ಈಗ ತುಂಬಿಕೊಳ್ಳೋಕೆ ಇಷ್ಟು ಶಾರ್ಟ್ ಟೈಮ್ ಕೊಟ್ಟಿದ್ದಾರೆ, ಇದನ್ನು ಹಂಗೆ ಹಿಂಗೆ ಟೈಮ್ ಕಳೆದು ಬಿಡಬೇಡಿ ದಯವಿಟ್ಟು. 50 ವರ್ಷದ ಮುರುಳಿಗಳಿದೆ. ಇದನ್ನು ರಿವೈಸ್ ಅಂಡ್ ರಿಯಲೈಸ್ ಅಂಡ್ ಎಕ್ಸ್ಪೀರಿಯನ್ಸ್. ಇಷ್ಟು ವಿಶಾಲ ಅಧ್ಯಯನ ಮಾಡಿದಾಗಲೇ ಜ್ಞಾನದ ಆಳ, ಜ್ಞಾನದ ನವೀನತೆ ಅರ್ಥ ಆಗುತ್ತೆ. ನಾವು ಎಲ್ಲ ಆತ್ಮಗಳಿಗೆ ಎಲ್ಲವನ್ನ ಕೊಡೋಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಕೊಡೋಕ್ಕಾಗಲ್ಲ. ಉಳ್ಕೊಂಡ್ಬಿಡ್ತೀವಿ ಅಷ್ಟೇ. ನಾವು ಬಾಬುವ್ರ ಜೊತೆ ಸಮಾನರಾಗಿ ಹೋಗೋಕ್ಕಾಗಲ್ಲ. ಯಾಕೆಂದ್ರೆ ಇಡೀ ದಿನದ ವೃತ್ತಿಯಂತೆ ವಾಯುಮಂಡಲ, ವಾರ್ತೆಯಂತೆ ವಾಯುಮಂಡಲ. ನಾವು ಮಾತಾಡುವಾಗ ನಮ್ಮ ಭಾವನೆಗಳು ನಮ್ಮ ಮಾತಲ್ಲಿ ಮಿಕ್ಸ್ ಇರುತ್ತೆ. ಅದಕ್ಕೆ ಎರಡರ ಪ್ರತಿ ಎಚ್ಚರ ಇರಬೇಕು. ನೀವು ಬ್ಯಾಲೆನ್ಸ್ ಅಲ್ಲಿ ಎಲ್ಲ ಮಾಡಿ. ಇವತ್ತು ಬಾಬಾ ಹೇಳಿದ್ರಲ್ಲ, ಲವಣ್ ಲಾ ಇರಬೇಕು, ಗಂಭೀರತೆ ರಮಣೀಕತೆ ಇರಬೇಕು, ಎಲ್ಲ ಸರಿ. ಬಟ್ ಆದರೆ ಮನಸ್ಸಲ್ಲಿ ಯಾವುದೇ ಸಾಧಾರಣ ವ್ಯರ್ಥ ನೆಗೆಟಿವ್ಗೆ ಜಾಗ ಕೊಡೋಂಗಿಲ್ಲ. ಈ ವರ್ಷದ ಪ್ರತಿಜ್ಞೆ ಏನು? ಬಾಬಾ ಹೇಳ್ತಾರೆ, ರೋಗ್ ಭಿ ನೈ, ಕ್ರೋಧ ಭಿ ನೈ. ಇದೆಲ್ಲ ಕೊಟ್ಬಿಡಿ. ಜನ್ಮಯಿ ಜಗ್ಮಯಿ ಪರಚಿಂತನ್ ಪರದರ್ಶನ ಎಲ್ಲ ನನಗೆ ಕೊಟ್ಬಿಡಿ ಅಂತ ಏನು ಹೇಳಿದ್ದಾರೆ. ಸಮಯ ಸಫಲ ಮಾಡಬೇಕು, ಸಂಕಲ್ಪ ಸಫಲ ಮಾಡಬೇಕು. ಇಡೀ ಕಲ್ಪಕ್ಕೆ ನಾನು ಸರ್ವಶ್ರೇಷ್ಠ ಪ್ರಾಪ್ತಿಗಳನ್ನು ಪಡ್ಕೊಳ್ಬೇಕಂತಂದ್ರೆ ನಾನು ಇದನ್ನು ಖಂಡಿತ ಮಾಡಲೇಬೇಕು. ಇದಿಷ್ಟು ಅಟೆನ್ಷನಲ್ಲಿ ಇಟ್ಕೊಂಡು ನಾನು ಸಫಲ ಮಾಡೋದೇ ದಾದಿಗಳನ್ನು. ತಂದೆ ಫಾಲೋ ಫಾದರ್, ಕಾಪಿ ಫಾದರ್ ಮಾಡೋಕ್ಕೆ ಏನು ಹೇಳಿದ್ದಾರೆ. ಅದಿವಾಗ ನಾವು ವಾಹನ ಮಾಡೋಕ್ಕಾಗಲ್ಲ, ನಾವೆಲ್ಲ ಬಾಬು ನೋಡಿಲ್ಲ ಅಂತ. ದಾದಿಗಳೆಲ್ಲ ಅವ್ರು ಮಾಡಿದ್ದನ್ನೆಲ್ಲ ಸಾಕಾರದಲ್ಲಿ ತಗೊಂಡು ಬಂದು ಅಷ್ಟು ಪ್ರೀತಿಯಿಂದ ಜಾನಕಿ ದಾದಿ 104 ವರ್ಷ ಆದ್ರೂ ಎಂಥದೇ ಹೇಳ್ತಿದ್ರು ಮೊದಲು ಅಮೃತ ವೇಳೆ ಬಿಡಲೇ ಇಲ್ಲ. ಅದನ್ನು ಏನೋ ದಾದಿಯವರ ಬಹಳ ಅವ್ರು ಇನ್ನೂ ಸ್ವಲ್ಪ ಚೆನ್ನಾಗಿದ್ದಾಗ ಅಮೃತ ವೇಳೆ ಹಂಗಲ್ಲ ಎದ್ದು ಹಂಗೆ ಕುತ್ಕೊಂಡ್ಬಿಡೋದು, ಬೆಡ್ರೂಮಿಂದ ಎದ್ಬಿಟ್ಟು ಹಂಗೆ ಕುತ್ಕೊಂಡು ಇಲ್ಲಿ ಬಂದು ತೋರಿಸ್ಬಿಡೋದು, ಹಂಗಿರಲಿಲ್ಲ. ದಾದಿ ಹೇಳೋರಂತೆ ಸಾಜನ್ ಮೀಟ್ ಮಾಡಕ್ಕೆ ಹೋಗ್ತಾ ಇರೋದು, ಅಷ್ಟು ಚೆನ್ನಾಗಿ ರೆಡಿ ಮಾಡಿಕೊಂಡು ತನ್ನನ್ನು ಅಷ್ಟು ಪ್ರೀತಿಯಿಂದ ಬಂದು ಬಾಬನ ಮುಂದೆ ಕೂತ್ಕೊಳ್ಳೋದು, ಅಷ್ಟು ಅಲರ್ಟ್ ಆಗಿ.
ಹಂಗೆ ಸಮಯ ಸಫಲ, ಅಮೃತ ವೇಳೆಯಿಂದ ಹಿಡಿದು ಸಮಯ ಸಫಲ ಮಾಡೋದೇನಿದೆ ಆದೀಸು ಅಂತ ಅಮೃತ ವೇಳೆ ಯಾವುದು ಪವರ್ಫುಲ್ ಆಗಿರುತ್ತೆ ಅವ್ರದ್ದು ಇಡೀ ದಿನದ ದಿನಚರಿ ಸಫಲಪೂರ್ವಕವಾಗಿ ಶಕ್ತಿಶಾಲಿಯಾಗಿ ಸದುಪಯೋಗ ಆಗುತ್ತೆ. ದಿನದ ಆದಿಯ ಟೈಮ್ ಅಮೃತ ವೇಳೆ ಎಚ್ಚರ ವಹಿಸ್ಬೇಕು. ಟೈಮ್ ಎದ್ದು ಕೂತ್ಕೊಳ್ಳೋದಲ್ಲ, ಕೂತ್ಕೊಂಡು ಬಾಬಾವ್ರ ಹತ್ರ ಮಾತಾಡ್ತಾ ಬಾಬನಿಂದ ಎಲ್ಲ ಖಜಾನೆಗಳನ್ನು ತುಂಬಿಕೊಳ್ಳೋದಿದೆಯಲ್ಲ, ಅದು ಸೋ ಇಂಪಾರ್ಟೆಂಟ್. ಅದನ್ನು ಎಷ್ಟು ಮಾಡ್ತಿದ್ದೀನಿ ಅದ್ರ ಬಗ್ಗೆ ನಮಗೆ ಗಮನ ಇರಬೇಕು. ಇವರೆಲ್ಲರೂ ಇಂತಿಂಥ ವಯಸ್ಸುಗಳಲ್ಲಿ ಅವರು ಒಂದಿನಾದ್ರೂ ನೋಡಿ, ಎಲ್ಲ ದಾದಿಗಳನ್ನು ನೋಡಿ ಅವ್ರು ಎಂದೂ ಹಂಗಿಲ್ಲ. ಯಾವ ದಾದಿಗಳನ್ನು ನೋಡಿದ್ರು ಅಷ್ಟೇ, ಕಣ್ಣಿಗೆ ಕಾಣಂಗೇನೆ ಕುಮಾರ್ಕ ದಾದಿ ರಾತ್ರಿ ಮಲಗುವಾಗ ಮುರುಳಿ ಓದೋರು, ಅಮೃತ ವೇಳೆ ಯೋಗ ಆದ್ಮೇಲೆ ಒಂದ್ಸಾರಿ ಮುರುಳಿ ಓದೋರು, ಆಮೇಲೆ ಕ್ಲಾಸಲ್ಲಿ ಒಂದ್ಸಾರಿ 3, ಕ್ಲಾಸಿಂದ ಬಂದ ಮೇಲೆ 11 o'clock ಸ್ವಲ್ಪ ಫ್ರೀ ಆದರೆ ಮುರುಳಿ, ತಿರ್ಗಾ ಸಂಜೆ ರೆಸ್ಟ್ ತೊಗೊಂಡು ಎದ್ಮೇಲೆ ಕೈಯಲ್ಲಿ ಮುರುಳಿ, ಕಣ್ಣಿಗೆ ಕಾಣಂಗೆ 5 ಸಾರಿ ಮುರುಳಿ ರಿವೈಸ್ ಆಗ್ತಿತ್ತು, ಫುಲ್ ಮುರುಳಿ. ಆಮೇಲೆ ಇಡೀ ದಿನ ಯಾರು ಬಂದ್ರು ಮುರುಳಿಯಲ್ಲಿ ಬಾಬಾ ಏನೇನು ಹೇಳಿದ್ರು ಅದನ್ನು ಹೇಳ್ಕೊಂಡು ಅದೊಂದು 25 ಸಾರಿ 30 ಸಾರಿ ರಿವೈಸ್ ಆಗ್ಬಿಡ್ತು. ನಾವಂಗೆ ಮಾಡ್ತಿದ್ದೀವ? ಕಣ್ಣಿಗೆ ಕಾಣಂಗೆ ಅಂತಂದ 90 years 85 years ಮೇಲೂ ಅಂತಿಮ ಸಮಯದವರೆಗೆ ಮುರುಳಿ ಹೇಳೋದು ಬಿಡಲಿಲ್ಲ. ನನಗಿದ್ದಾಗೆ ಹುಷಾರಿಲ್ಲ ಅಂದ್ರೂ ಮುರುಳಿ ಹೇಳೋದು ಬಿಡಲಿಲ್ಲ. ಒಂದು ದಿವಸ ದಾದಿ ರಾತ್ರಿ ಎಲ್ಲ ಮಲಗಲಿಲ್ಲ, ಅಷ್ಟು ಕೆಟ್ಟ ಚೆಸ್ಟ್ ಪೇನ್. ದಾದಿ ಹೇಳಿದ್ರು,